ನಮಸ್ಕಾರ. ನ್ಯೂಸ್ ಫಸ್ಟ್ಗೆ ಸ್ವಾಗತ. ಒಂದಲ್ಲ ಒಂದು ಕಡೆ ಒಬ್ರಲ್ಲ ಒಬ್ರು ಒಂದಲ್ಲ ಒಂದು ರೀತಿ ಸಾಹಸ ಪ್ರದರ್ಶನ ಮಾಡ್ತಾ ಇರ್ತಾರೆ. ಸಂದರ್ಭಕ್ಕೆ ತಕ್ಕಂತೆ ಸಮಯ ಪ್ರಜ್ಞೆ ಮೆರೀತಾ ಇರ್ತಾರೆ. ಅದರಿಂದ ಕ್ಷಣ ಮಾತ್ರದಲ್ಲಿ ಹೋಗ್ಬೇಕಿದ್ದ ಜೀವ ಉಳಿದಿರೋ ಕಥೆಗಳು ಇದೆ. ಅಂತಹ ಒಂದು ಅಪರೂಪದ ಸ್ಟೋರಿ ಹೇಳೋಕೆ ಬಂದಿದ್ದೀನಿ ನಾನು ಉಷಾ. ಈಗ ನಾನು ಹೇಳ್ತಿರೋದು ನಮ್ಮ ಪಕ್ಕದ ರಾಜ್ಯ ತೆಲಂಗಾಣದಲ್ಲಿ ನಡೆದಿರೋ ಅಪರೂಪದ ಘಟನೆನ. ಆಕೆ ಶಾಂತಮ್ಮ ದಿನಗೂಲಿ ಮಾಡಿಕೊಂಡು ಜೀವನ ಮಾಡ್ತಾರೆ. ಅದೇ ಥರ ನಿನ್ನೆನೂ ಕೆಲ್ಸಕ್ಕೆ ಹೋಗಿದ್ರು. ಬಿಸಿಲು ಜಾಸ್ತಿ, ಮಣ್ಣಲ್ಲಿ ಬಿಲದಲ್ಲಿ ಇರಬೇಕಿದ್ದ ಹಾವು ಮುಂಗ್ಸಿಗಳೆಲ್ಲ ನಮಗೂ ಊಟ ಬೇಕು, ನಮಗೂ ನೀರು ಬೇಕು, ತಣ್ಣನೆ ಗಾಳಿ ಬೇಕು ಅಂತ ಜನರ ಬಳಿ ಬಂದ್ಬಿಟ್ಟಿದೆ. ಅದೇ ರೀತಿ ತೆಲಂಗಾಣದ ಮುಲುಗು ಜಿಲ್ಲೆಯ ವೆಂಕಟಾಪುರಂನಲ್ಲಿ ಶಾಂತಮ್ಮ ಕೆಲಸ ಮಾಡ್ತಿರ್ಬೇಕಾದ್ರೆ ಹಾವೊಂದು ಅವರ ಕಾಲಿಗೆ ಕಚ್ಚಿಬಿಟ್ಟಿದೆ. ಕೂಡಲೇ ಶಾಂತಮ್ಮ ಜೋರಾಗಿ ಕಿರ್ಚಿದ್ದಾರೆ. ಅಕ್ಕಪಕ್ಕದಲ್ಲಿದ್ದವರೆಲ್ಲ ಹಾವನ್ನ ಹೊಡೆದು ಹಾಕಿದ್ದಾರೆ. ಶಾಂತಮ್ಮರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೊರಡ್ತಾರೆ. ಹಾವು ಕಚ್ಚಿದ ನೋವಲ್ಲಿದ್ರೂ ಶಾಂತಮ್ಮ ಸಮಯ ಪ್ರಜ್ಞೆ ಮೆರೆದಿದ್ದಾರೆ. ಡಾಕ್ಟರ್ ಯಾವ ಹಾವು ಕಚ್ಚಿದ್ದು ಅಂತ ಕೇಳಿದ್ರೆ ಏನ್ ಹೇಳೋದು? ಆ ಹಾವು ಯಾವುದು ಅಂತ ಗೊತ್ತಾಗ್ಲಿಲ್ವಲ್ಲ, ಪ್ಲೀಸ್ ವಾಪಸ್ ಕರ್ಕೊಂಡು ಹೋಗಿ ಅಂತ ಆಸ್ಪತ್ರೆ ಕಡೆ ಹೊರಟಿದ್ದ ಗಾಡಿನ ಕೆಲಸ ಮಾಡ್ತಿದ್ದ ಜಾಗದ ಕಡೆ ತಿರುಗಿಸ್ತಾರೆ. ಹಾವು ಕಚ್ಚಿದ ಜಾಗದಲ್ಲೇ ಜನರಿಂದ ಏಟು ತಿಂದು ಜೀವ ಬಿಟ್ಟಿದ್ದ ಹಾವಿನ ಮರಿಯನ್ನ ಬಾಟ್ಲೊಂದಕ್ಕೆ ಹಾಕೊಂಡು ಮತ್ತೆ ಆಸ್ಪತ್ರೆಗೆ ಬರ್ತಾರೆ. ಮಹಿಳೆ ಕೈಯಲ್ಲಿ ಹಾವು ಹಿಡ್ಕೊಂಡು ಬರ್ತಿದ್ದಂತೆ ಆಸ್ಪತ್ರೆಯವರೆಲ್ಲ ಕಕ್ಕಾಬಿಕ್ಕಿಯಾಗ್ಬಿಟ್ಟಿದ್ರು. ಮಹಿಳೆ ಆಗಿದ್ದೆಲ್ಲ ಹೇಳಿದ್ರು. ಕೂಡಲೇ ವೈದ್ಯರು ಚಿಕಿತ್ಸೆ ಕೊಟ್ಟು ಆಕೆ ಜೀವ ಉಳಿಸಿದ್ದಾರೆ. ಸದ್ಯ ಶಾಂತಮ್ಮ ಆರಾಮಾಗಿದ್ದಾರೆ. ಬಳಿಕ ಡಾಕ್ಟರ್ಸ್ ಕೂಡ ಮಹಿಳೆ ಹಾವು ತಂದಿದ್ರಿಂದಲೇ ಆಕೆಗೆ ಕ್ವಿಕ್ ಆಗಿ ಟ್ರೀಟ್ಮೆಂಟ್ ಕೊಡೋಕೆ ಸಾಧ್ಯ ಆಯಿತು ಅಂತ ಹೇಳಿ ಆಕೆಯ ಸಮಯ ಪ್ರಜ್ಞೆಯನ್ನ ಕೊಂಡಾಡಿದ್ದಾರೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.